ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ನಿಂದು ನಾನಿಲ್ಲವೇನು ಈ ಚಿಂತೆ ಏಕೆ ಹೇಳಿರಿ. ಅಥಣಿ ಮತಕ್ಷೇತ್ರದ ಗುತ್ತಿಗೆದಾರರ ಗೋಳು ಕೇಳೋರ್ಯಾರು? ತಮ್ಮ ಅಸ್ತಿತ್ವವನ್ನ ತಾವೇ ಕಳೆದುಕೊಂಡಿದ್ದಾರೋ ಏನು? ಇಲ್ಲ ರಾಜಕಾರಣಿ ಮಾಡಿದ ತಪ್ಪಿಗಾಗಿ ಕಳೆದುಕೊಂಡಿದ್ದಾರೋ ಏನು? ಅಥವಾ ತಾವೇ ಏನಾದ್ರೂ ತಪ್ಪು ಮಾಡಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಗುತ್ತಿಗೆದಾರರ ಪರಿಸ್ಥಿತಿ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನುವಂತೆ ಆಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಅಥಣಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಆಯ್ಕೆಯಾಗಿ ಬಂದ ಕಾರಣ ಅಥಣಿ ಕ್ಷೇತ್ರದ ಕೆಲವು ಗುತ್ತಿಗೆದಾರರು ಕೆಲಸ ಇಲ್ಲದೆ ಬೀದಿಗೆ ಬಂದಂತಾಗಿದೆ. ಕಾರಣ ಸ್ಥಳೀಯ ಶಾಸಕರು ಕ್ಷೇತ್ರ ಅಭಿವೃದ್ಧಿಗಾಗಿ ಲಕ್ಷ ಕೋಟಿ ಅನುದಾನ ತಂದರೂ ಕೂಡ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಕಾಮಗಾರಿ ಕೆಲಸವನ್ನ ಕೊಡುತ್ತಿದ್ದಾರೆಂಬಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲೂ ಕೂಡ ಹಲವಾರು ಲಕ್ಷ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ರು. ಆ ಸಮಯದಲ್ಲೂ ಕೂಡ ಕಾಮಗಾರಿ ಕೆಲಸವನ್ನ ಹೊರಗುತ್ತಿಗೆದಾರರಿಗೆ ಕೊಟ್ಟಂತಹ ಸಾಕಷ್ಟು ಉದಾಹರಣೆಗಳು ಇರ್ತವೆ. ಅಂತೆಯೇ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಮತದಾರರ ಮನಸ್ಸು ಗೆಲ್ಲಲು ಅನುದಾನ ತಂದು ಅಭಿವೃದ್ಧಿ ಮಾಡುವಂಥದ್ದು ಸಹಜ. ಆದ್ರೆ ಇಲ್ಲಿ ನಮ್ಮ ರಾಜ್ಯದ ಗುತ್ತಿಗೆದಾರರನ್ನ ಕಡೆಗಣಿಸಿ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಪ್ರಾಮುಖ್ಯತೆ ನೀಡುತ್ತಿರುವ ಕಾರಣ ನಾವಿದ್ರೂ ಕೂಡ ನಮಗೆ ಯಾಕೆ ಸರ್ಕಾರದ ಕೆಲಸಗಳನ್ನ ಕೊಡ್ತಾ ಇಲ್ಲ, ನಾವೇನಾದ್ರೂ ತಪ್ಪು ಮಾಡಿದ್ದೀವಾ ಅಂತ ಅಥಣಿ ತಾಲೂಕಿನಲ್ಲಿ ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಶಾಸಕ ಲಕ್ಷ್ಮಣ್ ಸವದಿಯವರು ಎಷ್ಟೋ ಕೋಟಿ ಅನುದಾನ ತಂದಿದ್ದು ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಅಂತಲೂ ಕೂಡ ಗುತ್ತಿಗೆದಾರರು ಮಾತನಾಡ್ಕೊಳ್ತಿದ್ದಾರೆ. ಹೀಗಾಗಿ ನಮ್ಮ ಗೋಳು ಏನಾಗಿದೆ ಎಂದರೆ, ನೀನೇ ಸಾಕಿದ ಗಿಣಿ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಎಂಬ ಕನ್ನಡ ಸಿನಿಮಾದ ಹಾಡು ನೆನಪಾಗಿ ಅಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ತಪ್ಪು ಯಾರದ್ದು, ಕಾರಣ ಏನು ಅಂತ ಗೊತ್ತಾಗುತ್ತಿಲ್ಲ. ಏನೇ ಇರ್ಲಿ ಹೇಗೆ ಇರ್ಲಿ, ಬಿಸಿಲಾದರೇನು ಮಳೆಯಾದರೇನು ಇರೋದು ನಾವು. ಅಥಣಿ ಕ್ಷೇತ್ರದ ಗುತ್ತಿಗೆದಾರರು ಇನ್ಮುಂದಾದ್ರೂ ನಮಗೆ ಮುಂದಿನ ಸಮಯದಲ್ಲಿ ಸರ್ಕಾರಿ ಸೇವೆ ಮಾಡಲು ಅವಕಾಶ ಕೊಡಿ, ಕೆಲಸ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಈ ಸಂಪೂರ್ಣ ಗೋಳಾಟಕ್ಕೆ ಹೊಣೆಗಾರರು ಯಾರು ಎಂಬುದನ್ನ ಗುತ್ತಿಗೆದಾರರೇ ಹೇಳಬೇಕು ಅಥವಾ ರಾಜಕಾರಣಿಯಲ್ಲಿರುವಂತಹ ಪ್ರಮುಖ ಮುಖಂಡರು ಹೇಳಬೇಕು ಅಂತ ಕೂಲಿ ಕಾರ್ಮಿಕರು ಮಾತನಾಡುತ್ತಿದ್ದಾರೆ. ಇದರಿಂದ ಅಥಣಿ ಕ್ಷೇತ್ರದ ಕೆಲ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ನಮ್ಮ ಅಥಣಿ ಕ್ಷೇತ್ರದಲ್ಲಿರುವ ಮತದಾರರು ಬೇರೆ ಬೇರೆ ರಾಜ್ಯಗಳು ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗುತ್ತಿಗೆದಾರರ ಗೋಳು ಏನು ರಾಜಕೀಯ ಪಕ್ಷಗಳ ಅನುಮತಿ ಕೇಳಿ ಬರುತ್ತಿಲ್ಲ. ಆ ಕಾರಣಕ್ಕಾಗಿ ಸಂಪೂರ್ಣ ಕಾರ್ಮಿಕರು ನಮಗೆ ಕೆಲಸ ಕೊಡಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾವ ಪಕ್ಷ ನಮಗೆ ಸಂಬಂಧಿ ಇರೋದಿಲ್ಲ. ಒಂದೊತ್ತಿನ ಊಟವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಆ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿರುವ ಜನರಿಗೆ ಕೆಲಸ ಸಿಗಬೇಕು ಎನ್ನುವುದು ಕಾರ್ಮಿಕರ ಧ್ವನಿಯಾಗಿದೆ. ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನೀನೇ